ಬಹಳಷ್ಟು ಮಂದಿಗೆ ಬ್ಯಾಸಿಗೆ ಅಂದ ತಕ್ಷಣ ಫಸ್ಟ್ ನೆನಪು ಬರೋದು ಫಸ್ಟ್ ಅದು ಬಾಯಿ ಬರುವಂಥ ಹೆಸರು ಏನಪ್ಪ ಅಂತಂದ್ರೆ ಕೂಲ್ ಡ್ರಿಂಕ್ಸ್. ಈಗ ಎಳ್ನೀರು ಅಂದ್ರೆ ಯಾರು ಬೇಕು ಬರೋಂಗಿಲ್ಲ. ಯಾಕಪ್ಪ ಅಂತಂದರೆ ಎಳ್ನೀರು ಭಾಳ ಕಾಸ್ಟ್ಲಿ. ಎಷ್ಟಪ್ಪ 40-50 ರೂಪಾಯಿ, 50-60 ರೂಪಾಯಿ ಕೊಟ್ಟು ಎಳ್ನೀರು ಕುಡಿಯೋದಕ್ಕಿಂತ 15-20 ನಿಮ್ಗೆ ಕೂಲ್ ಡ್ರಿಂಕ್ಸ್ ಸಿಕ್ಬಿಡ್ತಾರೆ ರೀ. ಅದಕ್ಕೆ ಜನರು ಭಾಳ ಮಂದಿ ಏನು ಮಾಡ್ತಾರಪ್ಪ, ಕೂಲ್ ಡ್ರಿಂಕ್ಸ್ ಬಿಡ್ತಿರ್ತಾರೆ ಈ ಬೇಸಿಗೆ ಕಾಲದೊಳಗೆ. ಈ ಕೂಲ್ ಡ್ರಿಂಕ್ಸ್ ಭಾಳ ದಿವಸ ತನಕ ನೀವು ಕುಡಿಯೋದ್ರಿಂದ ಅಥವಾ ವಿಪರೀತವಾಗಿ ಕುಡಿಯೋದ್ರಿಂದ ಆಗ್ತಕ್ಕಂಥ ಕೆಲವೊಂದು ದುಷ್ಪರಿಣಾಮಗಳನ್ನು, ದೇಹದ ಮೇಲೆ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳನ್ನು ಈ ವಿಡಿಯೋದಾಗ ನೋಡ್ಕೊಂಬರೋಣ. ನಮಸ್ಕಾರ, ನಾನು ನಿಮ್ಮ ವೈದ್ಯ ಕನ್ನಡಿಗ. ಮೊದಲೇದಾಗಿ ಇಂಥ ಕೂಲ್ ಡ್ರಿಂಕ್ಸ್ ಒಳಗೆ ಅಥವಾ ಸಾಫ್ಟ್ ಡ್ರಿಂಕ್ಸ್ ಒಳಗೆ ಏನಿರ್ತಪ್ಪ ಅಂತಂದ್ರೆ ಹೈ ಶುಗರ್ ಅಥವಾ ಹೈ ಫ್ರಕ್ಟೋಸ್ ಲೆವೆಲ್ ಅಂತ ಕರಿತೀವಿ. ಈ ಶುಗರ್ ಏನು ಮಾಡುತ್ತಪ್ಪ ಅಂತಂದ್ರೆ ನಿಮ್ಮ ದೇಹದೊಳಗೆ ಇದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ದೇಹದ ಅನೇಕ ಭಾಗದೊಳಗೆ ಲಿವರು, ಕಿಡ್ನಿ, ಹಾರ್ಟ್ ಮೇಲೆ ಡೆಪಾಸಿಟ್ ಆಗಿ ಶೇಖರಣೆಯಾಗಿ ನಿಮಗೆ ತೂಕ, ಒಬೆಸಿಟಿ ಅಂತ ಸ್ಥೂಲಕಾಯಿ ಅಂತ ಕರಿತೀವಿ. ಒಬೆಸಿಟಿ ಜಾಸ್ತಿ ಆಗಿ ನಿಮಗೆ ಇದರಿಂದ ನಿಮಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಇದರಿಂದ ಏನಾಗುತ್ತಪ್ಪ, ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ನಿಮ್ಮ ದೇಹದೊಳಗೆ ಇದರಿಂದ ನಿಮಗೆ ಟೈಪ್ 2 ಡಯಾಬಿಟಿಸ್ ಅಂತಂದ್ರೆ ಮಧುಮೇಹ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಗೆ ರಕ್ತನಾಳಗಳು ತೆಳುವಾಗಿ ಅಥವಾ ಕನ್ಸ್ಟ್ರಿಕ್ಟ್ ಆಗಿ ಅದರಿಂದ ನಿಮಗೆ BP ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಸರ್ವಸಾಮಾನ್ಯವಾಗ್ತವೆ. ಇದು ಬಿಟ್ಟರಪ್ಪ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಸಾಯನಿಕ ಅಂಶಗಳು ನಿಮ್ಗೆ ಹಾಲುಗಳ ಮೇಲೆ ಒಂದು ಲೇಯರ್ ಇರುತ್ತೆ, ಎನಾಮಲ್ ಲೇಯರ್ ಅಂತ ಕೇಳಿರ್ತೀವಿ ನಾವು. ಆ ಎನಾಮಲ್ ಲೇಯರ್ನ ಇದು ಕಿತ್ತೊಗಿದೈತಿ. ಇದರಿಂದ ನಿಮ್ಗೆ ತೊಂದರೆಗಳಾಗ್ಬೋದು. ಹಲ್ಲುಗಳು ಉದುರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಲ್ಲುಗಳ ನಿಮ್ಮ ಶಕ್ತಿಯನ್ನು ಕಳ್ಕೊಂತೈತಿ. ಇದ್ರ ಜೊತೆಗೆ ಇದು ಏನು ಮಾಡುತ್ತಪ್ಪ, ಈ ಕೂಲ್ ಡ್ರಿಂಕ್ಸ್ ಒಳಗೆ ಇರ್ತಕ್ಕಂಥ ಕೆಲವೊಂದು ಕಂಟೆಂಟ್ಗಳು ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಅಂತ ಏನು ಕರಿತೀವಿ, ಈ ಖನಿಜಾಂಶಗಳ ಮೆಟಬಾಲಿಸಮ್ ಮೇಲೆ ಇದ್ರ ಮೇಲೆ ಇದು ಮೇಲೆ ಅಫೆಕ್ಟ್ ಮಾಡಿ ಇದನ್ನು ನಿಮಗೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನ ಹೀರ್ಕೊಳ್ಳೋದೇ ನೋಡಿಕೊಂಡು ನಿಮ್ಮ ಮೂಳೆಗಳನ್ನು, ನಿಮ್ಮ ಎಲುಬುಗಳನ್ನು ಇದು ವೀಕ್ ಮಾಡ್ತೈತಿ. ಇದ್ರ ಜೊತೆಗೆ ಇದರಲ್ಲಿರ್ತಕ್ಕಂಥ ಕೆಫೆನ್ ಕಂಟೆಂಟ್, ನಿಮ್ಮ ಕೋಲ್ಡ್ ಡ್ರಿಂಕ್ಸ್ ಒಳಗೆ ಕೆಫೆನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದರಿಂದ ಏನು ಮಾಡ್ತಪ್ಪ, ನಿಮ್ಮ ಮೆದುಳಿನ ಮೇಲೆ ಇದು ಆ್ಯಕ್ಟ್ ಮಾಡಿ ಈ ಮೆದುಳಿನಾಗಿರ್ತಕ್ಕಂಥ ಮೆಲಾಟೋನಿನ್ ಹಾರ್ಮೋನ್ ಅಂತ ಕೆಲವೊಂದು ಇರ್ತೈತಿ, ಅಂತ ನಿದ್ದೆ ಕಡಿಮೆ ನಿದ್ದೆ ಮಾಡುವಂಥದ್ದು. ಈ ಹಾರ್ಮೋನನ್ನು ಸಪ್ರೆಸ್ ಮಾಡಿ ನಿಮಗೆ ಮೆದುಳಿಗೆ ರೆಸ್ಟ್ ಇಲ್ಲದಂಗೆ ನೋಡ್ಕೊಡುತ್ತೆ. ಇದರಿಂದ ನಿಮಗೆ ಇನ್ಸೋಮ್ನಿಯಾ ಅಂತಂದ್ರೆ ನಿದ್ರಾಹೀನತೆ, ಅದ್ರ ಜೊತೆಗೆ ನಿಮಗೆ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿದ್ರೆ ಯಾವಾಗ ಕರೆಕ್ಟ್ ಆಗಿಲ್ಲ ಅವಾಗ ನಿಮಗೆ ಆಂಗ್ಸೈಟಿ, ತಲೆನೋವು ಜಾಸ್ತಿ ಆಗುತ್ತೆ. ಇವಾಗ ಡಿಹೈಡ್ರೇಷನ್ ಆದಾಗ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಕಿಡ್ನಿ ಸ್ಟೋನ್. ಡಿಹೈಡ್ರೇಷನ್ ಆದಾಗ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಇದು ಹೊರಗಡೆ ಹಾಕಿ ನಿಮ್ಮ ಕಿಡ್ನಿ ಒಳಗೆ ಕಲ್ಲಾಗುವಂಥ ಚಾನ್ಸಸ್, ಕಿಡ್ನಿ ಸ್ಟೋನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಬಿಟ್ಟರೆ ಲಾಸ್ಟ್ನಲ್ಲಿ ಕೊನೆಯದಾಗ ಏನಪ್ಪ ಅಂತಂದ್ರೆ ಈ ಕೂಲ್ ಡ್ರಿಂಕ್ಸ್ ಒಳಗೆ ಕೆಲವೊಂದು ಆರ್ಟಿಫಿಷಿಯಲ್ ಶುಗರ್ಸ್ ಅಂತ ಕರಿತೀವಿ, ಕಲರ್ಸು ಇಲ್ಲಾಂದ್ರೆ ಫ್ಲೇವರ್ಸ್ನ ಆ್ಯಡ್ ಮಾಡಿರ್ತಾರೆ, ಕೊಡ್ತಕ್ಕ ಕಲರ್ಗಳನ್ನು. ಈ ಕಲರ್ಗಳು ಕೆಲವೊಂದು ಇದು ಏನು ಮಾಡುತ್ತಪ್ಪ, ಮೋಸ್ಟ್ ಆಫ್ ದಮ್ ಭಾಳ ದಿವಸ ಕುಡಿಯೋದ್ರಿಂದ ಕಾರ್ಸಿನೋಜೆನಿಕ್ ಎಫೆಕ್ಟ್ ಅಂತಂದ್ರೆ ಕ್ಯಾನ್ಸರ್ ತರ್ತಕ್ಕಂಥ ಪರಿಣಾಮಗಳು ಇದ್ರ ಮೇಲೆ ಇರ್ತವೆ. ಅದ್ರ ಜೊತೆಗೆ ಈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಒಳಗೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತಪ್ಪ ಅಂತಂದ್ರೆ ನಿಮ್ಮ ಹೊಟ್ಟೆ ಅಥವಾ ಜಠರದ ಮೇಲೆ ಇದು ಪರಿಣಾಮ ಬೀರಿ ನಿಮ್ಗೆ ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಮಾಡಿ ನಿಮ್ಗೆ ಎದೆ ಉರಿಯೋದು ಅಥವಾ ಹೊಟ್ಟೆ ನೋಸೋದು. ಇದು ಬಿಟ್ಟರೆ ಅಂತಂದ್ರೆ ನಿಮ್ಗೆ ವಾಂತಿ ಬರ್ಬೋದು, ದೇಹ ಬರ್ಬೋದು, ಎಸಿಡಿಟಿ ಜಾಸ್ತಿ ಇರ್ಬೋದು, ಪಿತ್ತ ಜಾಸ್ತಿ ಇರ್ಬೋದು. ಅದರ ಜೊತೆಗೆ ಅಜೀರ್ಣ ಸಮಸ್ಯೆ ಕೂಡ ಉಂಟಾಗ್ಬೋದು. ಇಂಥ ಅನೇಕ ಗಂಭೀರ ಸಮಸ್ಯೆಗಳು ಇರತಕ್ಕಂಥ ಅನೇಕ ತೊಂದರೆಗಳನ್ನು ಕೊಡ್ತಕ್ಕಂಥ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬದಲಿ ಕೆಲವೊಂದು ಪರ್ಯಾಯವಾದ ಪಾನೀಯಗಳನ್ನು, ನೈಸರ್ಗಿಕವಾದ ಪಾನೀಯಗಳನ್ನು ಯಾವ್ಯಾವ ಅಂದರೆ ನಮ್ಮ ಮುಂದಿನ ನೋಡಿದ್ರೆ ತಿಳ್ಕೊಂಡ್ಬರ್ಬೋದು. ಅಲ್ಲಿ ತನಕ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ ಮೆಂಬರ್ಸ್ಗೆ ಶೇರ್ ಮಾಡಿರಿ. ಈ ಮಾಹಿತಿಯನ್ನು ಅನೇಕ ಮಂದಿಗೆ ಹಂಚ್ಕೊಳ್ಳಿ. ಇಂಥ ಬೇಸಿಗೆ ಕಾಲದೊಳಗೆ ನಿಮ್ಗೇನಾದರೂ ಪ್ರಶ್ನೆಗಳಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಉತ್ತರ ಕೊಡ್ತೀವಿ. ಧನ್ಯವಾದಗಳು.